ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಅಭಿಲಾಷ್. ನಾನಿವತ್ತು ಇನ್‌ಸ್ಟಾಗ್ರಾಮ್‌ನಲ್ಲಿ ವಿಡಿಯೋ ನೋಡಬೇಕಾದ್ರೆ ಒಂದು ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ಸ್ ಯಾರ್ಯಾರು ವೈಟ್ ಬೋರ್ಡಲ್ಲಿ ಡೆಲಿವರಿ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಹಿಡಿದ್ಬಿಟ್ಟು ನಿಲ್ಲಿಸಿ, ನೀವು ಎಲ್ಲೋ ಬೋರ್ಡ್ ಹಾಕಿದ್ರೆ ಮಾತ್ರ ಡೆಲಿವರಿ ಮಾಡಬೇಕು ಅಂತ ಹೇಳಿ ಅವರಿಗೆ ಬುದ್ಧಿವಾದನ ಹೇಳಲಾಗ್ತಾ ಇತ್ತು. ಹಾಗೆ ಇದನ್ನ ಗೌರ್ಮೆಂಟ್ ಆದೇಶ ಸಮೇತ ಆಗಿತ್ತು. ಕರೆಕ್ಟೇ. ಗೌರ್ಮೆಂಟ್ ಹೇಳ್ತಿರೋದು ಸರಿಯಾಗಿದೆ. ಅವರು ಎಲ್ಲೋ ಬೋರ್ಡ್‌ನಿಂದನೇ ಡೆಲಿವರಿ ಮಾಡಬೇಕಾಗಿದೆ. ಆದರೆ ಡೆಲಿವರಿ ಬಾಯ್ಸಿಗೂ ತಮ್ಮದೇ ಆದಂಥ ಕೆಲವು ಹಕ್ಕುಗಳು, ತಮ್ಮದೇ ಆದಂಥ ಕೆಲವು ಬೆನಿಫಿಟ್‌ಗಳು ಸರ್ಕಾರದಿಂದ ಸಿಗಬೇಕಾಗಿದೆ. ಹಾಗೆಯೇ ಕಂಪನಿಗಳಿಂದ ಸಿಗಬೇಕಾಗಿದೆ. ಅವ್ರಿಗೆ ಬೇಕಾದಂಥ ಸಹಾಯನ ಅವ್ರು ಮಾಡಬೇಕಾಗಿದೆ. ಅದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನಿಸ್ತಿಲ್ಲ ಅಂತ ನನಗೆ ಒಂದು ಪ್ರಶ್ನೆ ಕಾಡ್ತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಡೆಲಿವರಿ ಬಾಯ್ಸ್‌ಗಳು ಎದುರಿಸ್ತಿರೋಂಥ ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಡೆ ತನಕ ನೋಡಿ ಗೆಳೆಯರೇ. ಪ್ರತಿ ನಗರ ಪ್ರದೇಶದಲ್ಲೂ ಸಾವಿರಾರು ಜನ ಡೆಲಿವರಿ ಬಾಯ್ಸ್‌ಗಳು ಹಗಲು ರಾತ್ರಿ ಎನ್ನದೆ, ಬಿಸಿಲು, ಮಳೆ, ಚಳಿಯನ್ನೂ ಲೆಕ್ಕಿಸದೆ ಜನರ ಆಹಾರ ಮತ್ತು ಪಾರ್ಸಲ್‌ಗಳನ್ನು ಅವರ ಮನೆಯ ಬಾಗಿಲಿಗೆ ತಲುಪಿಸುತ್ತಾರೆ. ಅವರ ಬೈಕ್ ಅವರ ಜೀವನದ ಆಧಾರ ಸ್ತಂಭವಾಗಿರುತ್ತದೆ ಸ್ನೇಹಿತರೆ. ಹಾಗೆ ಹಳದಿ ಬೋರ್ಡೇ ಅವರ ಗುರುತಾಗಿರುತ್ತದೆ. ಆದರೆ ಈ ಹಳದಿ ಬೋರ್ಡ್ ಹಿಂದೆ ಇರುವ ಕತೆ ಬಹುತೇಕ ಜನರು ನೋಡೇ ಇರುವುದಿಲ್ಲ. ದೀರ್ಘ ಗಂಟೆಗಳ ಕಾಲ ಕೆಲಸ, ಅಲ್ಪ ಸಂಪಾದನೆ, ಅನಿಶ್ಚಿತತೆಯ ಬದುಕು, ಮುಂದಿನ ಭವಿಷ್ಯ ಏನೋ ಎನ್ನುವ ಪ್ರಶ್ನೆ ಸದಾ ಅವರನ್ನ ಕಾಡುತ್ತಾ ಇರುತ್ತದೆ ಗೆಳೆಯರೇ. ಡೆಲಿವರಿ ಹುಡುಗರು ಹಗಲು ರಾತ್ರಿ ದುಡಿಯುತ್ತಾರೆ. ಹೆಚ್ಚಿನ ಹಣಕ್ಕಾಗಿ ಹಲವು ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಕೆಲಸದಲ್ಲಿ ತಾವು ಸ್ವಾವಲಂಬಿಗಳಾಗಿ ಸ್ವತಂತ್ರವಾಗಿ ಬದುಕಬಹುದು ಎಂದು ಆಶಿಸುತ್ತಾರೆ. ಆದರೆ ಇಲ್ಲಿ ಇವರು ಕಂಪನಿಗಳಿಗೆ ಪಾರ್ಟ್ನರ್ಗಳಾಗಿ ಸೇರಿರುತ್ತಾರೆ. ಹೌದು ಸ್ನೇಹಿತರೆ, ಪಾರ್ಟ್ನರ್ ಎನ್ನುವ ಪದ ಕೇಳಲು ತುಂಬಾ ಚೆನ್ನಾಗಿದೆ ಎನಿಸುತ್ತದೆ. ಆದರೆ ಕಂಪನಿ ತನ್ನ ಪಾರ್ಟ್ನರ್ಗಳಿಗೆ ಪಿಎಫ್ ಅಂದರೆ ಪ್ರಾವಿಡೆಂಟ್ ಫಂಡ್ ನೀಡುವುದಿಲ್ಲ. ಭದ್ರತೆ ಇಲ್ಲದ ಜೀವನ, ಯಾವುದೇ ಜೀವ ವಿಮೆಗಳಿಲ್ಲ. ಇದರ ಬದಲಿಗೆ ಕಂಪನಿ ಏನಾದರೂ ಅವರನ್ನು ಎಂಪ್ಲಾಯೀಸ್ ಎಂದು ಪರಿಗಣಿಸಿ ಅವರನ್ನು ಕೆಲಸಕ್ಕೆ ತೆಗೆದುಕೊಂಡರೆ ಅವರ ಜೀವನದ ದಿಕ್ಕೇ ಬದಲಾಗುತ್ತಿತ್ತು ಎನಿಸುತ್ತದೆ. ಏಕೆಂದರೆ ಒಬ್ಬ ಕೆಲಸಗಾರನಿಗೆ ಎಲ್ಲ ಸೌಲಭ್ಯಗಳೂ ಲಭಿಸುತ್ತದೆ. ಇಲ್ಲಿ ಕಂಪನಿಗಳ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗಿದೆ ನೋಡಿ ಗೆಳೆಯರೇ. ಇನ್ನು ಸರ್ಕಾರವು ಹೇಗೆ ಯೆಲ್ಲೋ ಬೋರ್ಡ್ ಹಾಕಿ ಒಬ್ಬ ವ್ಯಕ್ತಿ ಡೆಲಿವರಿ ಮಾಡಬೇಕು ಮತ್ತು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂದು ತಿಳಿಸುತ್ತದೆಯೋ, ಅದೇ ನಿಟ್ಟಿನಲ್ಲಿ ಈ ಡೆಲಿವರಿ ಬಾಯ್ಸ್‌ಗಳ ಜೀವನವನ್ನು ಹೇಗೆ ಉತ್ತಮಗೊಳಿಸಬೇಕು ಎಂದು ನಿರ್ಧರಿಸಿದರೆ ಸಮಾಜದಲ್ಲಿ ಎಂತಹ ಅದ್ಭುತ ಬದಲಾವಣೆಯನ್ನು ನಾವು ನೋಡಬಹುದು ಗೆಳೆಯರೇ. ಈ ಡೆಲಿವರಿ ಬಾಯ್ಸ್‌ಗಳು ಡೆಲಿವರಿ ಉದ್ಯಮದ ಬೆನ್ನೆಲುಬಾಗಿದ್ದಾರೆ. ಇವರು ದಿನನಿತ್ಯ ಸಾವಿರಾರು ಆರ್ಡರ್ಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದಾರೆ. ಆದರೂ ಅವರ ಭವಿಷ್ಯ ಇನ್ನೂ ಅನುಮಾನಾಸ್ಪದವಾಗಿಯೇ ಉಳಿದಿದೆ. ಅವರ ಹಕ್ಕುಗಳ ಬಗ್ಗೆ ಚರ್ಚಿಸಬೇಕಾಗಿದೆ. ಅವರಿಗೆ ನ್ಯಾಯಯುತವಾದ ವೇತನ ದೊರೆಯಬೇಕು. ಅವರ ಸುರಕ್ಷತೆ, ಅವರ ಭವಿಷ್ಯದ ಬಗ್ಗೆ ಧ್ವನಿ ಎತ್ತುವಂತಹ ಕಾರ್ಯಕ್ರಮಗಳು ಜರುಗಬೇಕಾಗಿದೆ ಗೆಳೆಯರೇ. ಇದು ಕೇವಲ ಒಬ್ಬ ಕಾರ್ಮಿಕನ ಕಥೆಯಲ್ಲ, ಸಾವಿರಾರು ಜನರ ಕಥೆಯಾಗಿದೆ. ಅವರ ಹಳದಿ ಬೋರ್ಡ್ ಗಾಡಿಗಳು ಕೇವಲ ಕೆಲಸದ ಸಂಕೇತವಲ್ಲ, ಅದು ಅವರ ಪರಿಶ್ರಮ, ನಿಷ್ಠೆ, ಹೋರಾಟದ ಸಂಕೇತವೂ ಹೌದು ಗೆಳೆಯರೇ. ಮತ್ತು ಸರ್ಕಾರವು ನ್ಯಾಯಯುತವಾದ ನೀತಿಗಳನ್ನು ಜಾರಿಗೆ ತಂದು ಈ ಹುಡುಗರ ಜೀವನವನ್ನು ಬದಲಾಯಿಸಲಿ ಎಂದು ಈ ವಿಡಿಯೋದ ಮೂಲಕ ನಾನು ಆಶಿಸುತ್ತೇನೆ ಗೆಳೆಯರೇ. ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಧನ್ಯವಾದಗಳು.